ಹೆಲೋ ನಮಸ್ತೆ, ನಾನು ನಿಮ್ಮ ಪವಿತ್ರ. ನನ್ನ ಪುಟ್ಟ ಕೈ ತೋಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಕೈ ತೋಟದಿಂದ ನಿಮ್ಮನ್ನು ಬೇರೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಏನು ಕಟ್ ಮಾಡ್ತಿದ್ದೀನಿ ಅಂತಿದ್ದೀರಾ? ಇದು ಬಿರಿಯಾನಿ ಎಲೆಗಳು. ನಾನು ಸುಮಾರು ಪಾಟ್ಗಳಿಗೆ ಈ ಒಂದು ಗಿಡಗಳನ್ನ ಹಾಕಿದ್ದೀನಿ. ಯಾಕೆ ಅಂದರೆ ಇದರ ಉಪಯೋಗ ನಮಗೆ ತುಂಬಾ ಇದೆ. ನಾವು ಇದನ್ನು ನಮ್ಮದೇ ಆದಂಥ ಹೋಟೆಲ್ ಇದೆ, ಎಚ್ ಗೌಡ ಬಿರಿಯಾನಿ ಕಬಾಬ್ ಅಡ್ಡ ಅಂತ. ಆ ಹೋಟೆಲಲ್ಲಿ ಬಿರಿಯಾನಿಗೆ ಯೂಸ್ ಮಾಡ್ತೀನಿ. ನ್ಯಾಚುರಲ್ ಆಗಿ ಒಂದು ಒಳ್ಳೆ ಫ್ಲೇವರ್ನ ಕೊಡಬೇಕು, ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಆ ಗಿಡದಲ್ಲಿ ಬರ್ತಕ್ಕಂಥ ನೋಡಿ ಈ ಎಲೆಗಳನ್ನ ಕಟ್ ಮಾಡಿ ನಾವು ಬಿರಿಯಾನಿಗೆ ಹಾಕಿ ಒಂದು ಒಳ್ಳೆ ಘಮ ಅನ್ನೋ ಒಂದು ಫ್ಲೇವರ್ನ ನ್ಯಾಚುರಲಾಗಿ ಕೊಡ್ತಾ ಇದ್ದೀವಿ. ಬಿರಿಯಾನಿ ಪೌಡರು, ಕಬಾಬ್ ಪೌಡರು ಮತ್ತು ಅದಕ್ಕೆ ಕಬಾಬ್ ಉದುರಿಸ್ತಕ್ಕಂಥ ಚಾಟ್ ಮಸಾಲ ಕೂಡ ನಾವು ಮನೆಯಲ್ಲೇ ಮಾಡೋದು. ಪ್ರತಿಯೊಂದೂ ಅದರಲ್ಲೂ ಇವಾಗ ಗ್ಯಾಸ್ ಹೋಗಿದ್ದೇ ಒಳ್ಳೆಯದಾಯಿತು. ಯಾಕೆ ಅಂತ ಅಂದರೆ ಸೌದೆ ಒಲೆನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಬಿರಿಯಾನಿ. ನಮ್ಮ ಹತ್ರ ಒಳ್ಳೆ ಬೇಜಾನ್ ಅಂದರೆ ವೆರೈಟೀಸ್ ಆಫ್ ಬಿರಿಯಾನಿ ಸಿಗುತ್ತೆ ನಿಮಗೆ. ನಮ್ಮಲ್ಲಿ ಚಿಲ್ಲಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಲಿವರ್ ಪೆಪ್ಪರ್ ಡ್ರೈ ಬಿರಿಯಾನಿ ಸಿಗುತ್ತೆ, ಲಾಲಿಪಾಪ್ ಬಿರಿಯಾನಿ ಸಿಗುತ್ತೆ, ಕಬಾಬ್ ಬಿರಿಯಾನಿ ಸಿಗುತ್ತೆ. ಸ್ಟಾರ್ಟರ್ಸಲ್ಲಿ ನಿಮಗೆ ಕಬಾಬ್ ಇದೆ, ಲಾಲಿಪಾಪ್ ಇದೆ, ಲೆಗ್ ಪೀಸ್ ಇದೆ, ಡ್ರೈ ಚಿಲ್ಲಿ ಚಿಕನ್ ಇದೆ, ಲಿವರ್ ಪೆಪ್ಪರ್ ಡ್ರೈ ಇದೆ. ಮತ್ತು ಕಬಾಬಲ್ಲಿ ಯಾವುದೇ ರೀತಿ ಕಲರ್ ಇರಲ್ಲ ನಿಮಗೆ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಮನೆ ಊಟದ ಥರ ಟ್ರೈ ಮಾಡಬೇಕು, ಯಾವುದೇ ರೀತಿ ಕೆಮಿಕಲ್ ಫುಡ್ ಬೇಡ ಅಂತನೋರು ಒಂದು ಸತಿ ನಮ್ಮ ಹೋಟೆಲ್ಗೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಸಲ ಬಂದು